ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ರಮ್ಯಾ ಮತ್ತು ವಿಜಯಲಕ್ಷ್ಮಿ ಅವರು ತೆಗೆದುಕೊಂಡಿರುವಂಥ ಈ ನಿರ್ಧಾರ ಈಗ ಎಷ್ಟರ ಮಟ್ಟಿಗೆ ಒಂದು ಒಳ್ಳೆತನವನ್ನು ಭೇದಿಸ್ತಿದೆ ಅಂದರೆ, ಈ ಟಾಲಿವುಡ್ಗೂ ಅವರ ಒಂದು ಈ ನಿರ್ಧಾರ ಮಾದರಿಯಾಗಿದೆ. ಸೊ ನಾವು ನೋಡ್ತಿದ್ದಾಗ ಅಶ್ಲೀಲ ಕಮೆಂಟ್ಗಳಿಗೆ ನಟಿಯರಾಗಿರ್ಬೋದು ಅಥವಾ ಬೇರೆ ಹೆಣ್ಮಕ್ಳಾಗಿರ್ಬೋದು ಬೇಸತ್ತಿದ್ದು ಅಥವಾ ನಟಿಯರಿಗೆ ಆ ಒಂದು ಅಶ್ಲೀಲ ಕಮೆಂಟ್ಗೆ ಏನು ಮಾಡಬೇಕು ಅಂತ ಒಂದು ತೋರಿಸ್ತಾ ಇದ್ದಾಗ ರಮ್ಯಾ ಮತ್ತು ವಿಜಯಲಕ್ಷ್ಮಿ ಅವರು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಏನಪ್ಪ ಅಂದರೆ, ಅಶ್ಲೀಲ ಕಮೆಂಟ್ ಮಾಡೋರ ವಿರುದ್ಧವಾಗಿ ನಾವು ಕ್ರಮ ತೆಗೆದುಕೊಳ್ಬೇಕು, ಇಂಥ ಒಂದು ಕಮೆಂಟ್ ಮಾಡೋರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಅವರು ಕೂಡ ಎದ್ದು ನಿಂತಿದ್ರು. ಬಟ್ ಇದು ಈಗ ಎಲ್ಲಿ ತನಕ ಮುಟ್ಟಿದೆ ಅಂದರೆ, ಈಗ ಟಾಲಿವುಡ್ ತನಕನೂ ಈ ಒಂದು ಅವರ ದಿಟ್ಟ ನಿರ್ಧಾರ ಅವರೆಲ್ಲರಿಗೂ ಮಾದರಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ವಿಚಾರದಲ್ಲಿ ನಾವು ನಟಿಯರಿಗೆ ಒಂದು ಕೀಳು ಮಟ್ಟದ ಮೆಸೇಜ್ಗಳನ್ನು ನಾವು ನೋಡಿರ್ತೀವಿ. ಅವರ ಬಟ್ಟೆ ಬಗ್ಗೆ ಆಗಿರ್ಬೋದು ಅಥವಾ ಅವರ ಹಾವಭಾವ ಬಗ್ಗೆ ಆಗಿರ್ಬೋದು, ಏನೇ ಒಂದು ನೆಗೆಟಿವ್ ಕಮೆಂಟ್ ಅಥವಾ ಅವರ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿಕೊಂಡು, ಅವರ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಿಕೊಂಡು, ಅಥವಾ ಅವರೇನಾದರೂ ಡಿವೋರ್ಸ್ ಆಗಿದಾರ ಅಥವಾ ಅವ್ರು ಏನಾದರೂ ಒಂದು ಕೇಸಲ್ಲಿ ಆಗಿರ್ಬೋದು, ಎಂಥಾದ್ರೂ ಒಂದು ವಿಷಯದಲ್ಲಿ ಅವರು ಸಿಲುಕಿದ್ದಾಗ ಅದನ್ನೇ ಪಾಯಿಂಟ್ ಔಟ್ ಮಾಡಿಕೊಂಡು ಈ ನೆಗೆಟಿವ್ ಕಮೆಂಟ್ಗಳನ್ನು ಮಾಡ್ತಾ ಇದ್ದದನ್ನು ನಾವು ನೋಡ್ತಾಲೇ ಇದ್ದೀವಿ. ಸೊ ಇಂಥ ಒಂದು ಕಮೆಂಟಿಗೆ ಈಗ ರಮ್ಯಾ ಮತ್ತು ವಿಜಯಲಕ್ಷ್ಮಿ ಅವರು ಎದ್ದು ನಿಂತಿದ್ರು. ಅವರ ವಿರುದ್ಧವಾಗಿ ಸಾಕಷ್ಟು ಒಂದು ಕೇಸ್ಗಳನ್ನು ಹಾಕಿದ ಕಾರಣಕ್ಕೋಸ್ಕರ ಈ ಒಂದು ನಿರ್ಧಾರ ಈಗ ಟಾಲಿವುಡ್ಗೂ ಕೂಡ ಅಂದರೆ ಟಾಲಿವುಡ್ ತನಕನೂ ಹೋಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ವಿಚಾರದಲ್ಲಿ ರಮ್ಯಾ ಅವರು ಈ ಒಂದು ನಿರ್ಧಾರಗಳಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ಸಾಕಷ್ಟು ವಿಚಾರದಲ್ಲಿ ಅವರು ಎದ್ದು ನಿಂತಿರೋದಾಗಿರ್ಬೋದು ಅಥವಾ ಸಾಕಷ್ಟು ವಿಚಾರದಲ್ಲಿ ಅವರು ಕೂಡ ಹೆಣ್ಮಕ್ಳ ಪರವಾಗಿ ನಿಂತಿರೋದನ್ನು ನಾವು ನೋಡಿ ಇರ್ತೀವಿ. ಅಂಥದ್ರಲ್ಲಿ ಮೊನ್ನೆ ಆದಂತಹ ಒಂದು ಪಾಪರಾಜಿ ವಿಡಿಯೋಗಳ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವಿಚಾರದಲ್ಲಿ ರಮ್ಯಾ ಅವರು ಕೂಡ ಒಂದು ಧ್ವನಿಯನ್ನು ಎತ್ತಿದ್ದಾರೆ. ಸೊ ಹಾಗಾಗಿ ಇಂಥ ವಿಚಾರದಲ್ಲಿ ರಮ್ಯಾ ಅವರಾಗಿರ್ಬೋದು, ವಿಜಯಲಕ್ಷ್ಮಿ ಅವರಾಗಿರ್ಬೋದು, ಎಲ್ಲ ನಟಿಯರಿಗೆ ಹಾಗೆ ಹೆಣ್ಣು ಮಕ್ಕಳಿಗೆ ಮಾದರಿ ಅಂತಲೇ ಹೇಳ್ಬೋದು. ಸೊ ಇಂಥ ಒಂದು ವಿಚಾರದಲ್ಲಿ ಹೆಣ್ಣು ಮಕ್ಕಳ ವಿಡಿಯೋಗಳಾಗಿರ್ಬೋದು, ಅಶ್ಲೀಲವಾಗಿ ತೆಗೆಯೋದ್ರ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವಿಚಾರದಲ್ಲಿ ಈ ಕೂಡಲೇ ಅವರು ಕೂಡ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದರ ಪರವಾಗಿ ನಟರು ಕೂಡ ಒಂದು ಮಾತನಾಡಿದ್ದಾರೆ. ಆ ಪಾಪರಾಜಿ ವಿಡಿಯೋಗಳ ಬಗ್ಗೆ ನಟರು ಕೂಡ ಒಂದು ಮಾತನಾಡಿದ್ದಾರೆ. ಸೊ ಇದು ಕೂಡ ಎಲ್ಲಿ ತನಕ ಹೋಗಿದೆ, ಚೇಂಬರ್ ತನಕ ಹೋಗಿದೆ. ಚೇಂಬರಲ್ಲಿ ಏನು ಮಾತುಕತೆ ಆಗಿದೆ, ಇನ್ನು ಮುಂದೆ ಅಂಥ ವಿಡಿಯೋಗಳನ್ನು ಹಾಕಿದ್ರೆ ಡಿಲೀಟ್ ಮಾಡಲಾಗುತ್ತೆ ಅನ್ನೋದು. ಇಷ್ಟು ತನಕ ಕೆಲವೊಂದು ವಿಡಿಯೋಗಳು ಡಿಲೀಟ್ ಆಗಿದೆ. ಸೊ ಹಾಗಾಗಿ ಇಂಥ ವಿಚಾರದಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ಎದ್ದು ನಿಂತಿರೋದು ಕೂಡ ನಮಗೆ ಒಂಥರ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ತನಕ ಯಾರು ಕೂಡ ಆ ಒಂದು ವಿಚಾರದಲ್ಲಿ ಮಾತಾಡ್ತಾ ಇರಲಿಲ್ಲ. ಇದು ಇತ್ತೀಚೆಗೆ ನಡೆಯುವಂಥ ವಿಚಾರ ಅಲ್ಲ, ಇದು ಸಾಕಷ್ಟು ಹಿಂದಿನಿಂದ ಬಂದಿರುವಂಥ ವಿಚಾರನು. ಸೊ ಯಾವಾಗ ಎಲ್ಲಿ ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ಅವರು ಸುಮ್ಮನಾಗ್ಬಿಡ್ತಾರೆ. ಬಟ್ ಈಗ ಏನಾಗ್ತಾ ಇದೆ ಅಂದರೆ, ಅದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಾ ಹೋಗ್ತಾ ಇದ್ದಾರೆ. ಇದು ನಟಿಯರಿಗೂ ಕೂಡ ಒಂಥರ ಮಾದರಿಯಾಗಿರುವಂಥ ವಿಷಯ. ಇನ್ನು ಟಾಲಿವುಡ್ ವಿಚಾರಕ್ಕೆ ಅಂತ ಬಂದಾಗ ರೇಣು ದೇಸಾಯಿ ಅವರು ಮತ್ತು ಅನಸೂಯ ನಟಿಯರಿಗೂ ಒಂದು ಕಿರುಕುಳದ ಸಂದೇಶ ಕೂಡ ಬಂದಿತ್ತು. ಸೊ ಒಂಥರ ಅಶ್ಲೀಲ ಮೆಸೇಜ್ಗಳು ಕೂಡ ಬಂದಿತ್ತು. ಸೊ ಅವರು ಕೂಡ ಇದರ ವಿರುದ್ಧವಾಗಿ ಕ್ರಮವನ್ನು ಕೈಗೊಂಡಿದ್ದಾರೆ. ಸೊ ಕಮೆಂಟ್ ಮಾಡಿದ ಒಬ್ಬ ವ್ಯಕ್ತಿಯನ್ನು ಬಂಧನ ಕೂಡ ಮಾಡಿದ್ದಾರೆ. ಹಾಗಾಗಿ ಯಾರೆಲ್ಲ ಈ ಅಶ್ಲೀಲ ಕಮೆಂಟ್ಗಳನ್ನು ಮಾಡಿದಾರೋ ಅವರ ಶಾರ್ಟ್ ಲಿಸ್ಟನ್ನು ಪೊಲೀಸರು ಲಿಸ್ಟ್ ಮಾಡಿಟ್ಕೊಂಡು ಇನ್ನು ಅವರಿಗೆ ಒಂಥರ ಜೈಲು ಶಿಕ್ಷೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾರೋ ಅವರಿಗೂ ಕೂಡ ಇದು ಒಂಥರ ಜೈಲು ಶಿಕ್ಷೆ ಅಥವಾ ಅವರಿಗೂ ಒಂಥರ ಮಾದರಿ ಆಗಬೇಕು, ಇನ್ನು ಈ ಥರ ಕಮೆಂಟ್ ಮಾಡಬಾರ್ದು ಅನ್ನೋ ಒಂದು ಯೋಚನೆಗೂ ಬರಬಾರ್ದು ಅನ್ನೋ ರೀತಿಯಲ್ಲಿ ಶಿಕ್ಷೆಯನ್ನು ಕೈಗೊಂಡಿದ್ದಾರೆ. ಇದು ಎಲ್ಲ ಚಿತ್ರರಂಗಕ್ಕೂ ಹಬ್ಬಬೇಕು ಅಂತ ಇವರು ಕೂಡ ಒಂದು ಟ್ವೀಟನ್ನು ಮಾಡಿದ್ದಾರೆ.